ಮಕ್ಕಳೇ, ಫಸ್ಟ್ PUCಯ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ನ ಕಾಂಪೌಂಡ್ ಆ್ಯಂಗಲ್ಸ್ಗೆ ಸಂಬಂಧಪಟ್ಟಂಥ ಫಾರ್ಮುಲಾಗಳನ್ನು ನಾವು ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ನೋಡಿ ಮಕ್ಕಳೇ, ಜನರಲಿ ಪಾರ್ಟ್ ನಲ್ಲಿ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ ಇಂಟು ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಇಂಟು ಸೈನ್ ವೈ ಈ ಫಾರ್ಮುಲಾನ ಡಿರೈವ್ ಮಾಡೋಕ್ಕೆ 6 ನಂಬರ್ಗೆ ಕೇಳ್ತಾರೆ. ನಾನಿಲ್ಲಿ ಡಿರೈವೇಶನ್ ತೋರಿಸ್ತಾ ಇಲ್ಲ. ಈ ವಿಡಿಯೋನಲ್ಲಿ ಬರೀ ಫಾರ್ಮುಲಾದು ಡಿಸ್ಕಷನ್ ಮಾತ್ರ ಮಾಡ್ತೀವಿ. ಅಕಸ್ಮಾತ್ ನಿಮಗೆ ಈ ಫಾರ್ಮುಲಾದು ಡಿರೈವೇಶನ್ ಬೇಕು ಅಂದರೆ ನೀವು ಕಮೆಂಟ್ ಮಾಡಿ, ನಾನು ಅದರದೇ ಸಪರೇಟ್ ವಿಡಿಯೋ ಹಾಕ್ತೀನಿ. ಕಾಂಪೌಂಡ್ ಆ್ಯಂಗಲ್ಸ್ಗೆ ಸಂಬಂಧಪಟ್ಟಿರೋ ಫಾರ್ಮುಲಾಗಳನ್ನಷ್ಟೇ ತಿಳ್ಕೊಳ್ಳೋಣ. ಇವಾಗ ನೋಡಿ, ಮೊದಲನೇ ಫಾರ್ಮುಲಾ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಇಸ್ ಕಾಸ್ ಎಕ್ಸ್ ಇಂಟು ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಇಂಟು ಸೈನ್ ವೈ. ನೋಡಿ, ಎಕ್ಸ್ ಪ್ಲಸ್ ವೈ ನೋಡಿ, ಎರಡು ಆಂಗಲ್ಗಳನ್ನ ಕೂಡಿದಾಗ ಎಕ್ಸ್ ಮತ್ತೆ ವೈ. ಮಕ್ಕಳೇ, ಕಾಂಪೌಂಡ್ ಆಂಗಲ್ ಅಂದ್ರೆ ಏನ್ ಹೇಳಿ? ಕಾಂಪೌಂಡ್ ಆಂಗಲ್ ಅಂದ್ರೆ ಯಾವ ಎರಡು ಆಂಗಲ್ಗಳನ್ನ ಕೂಡಕ್ಕಾಗೋದಿಲ್ಲ. ಇವಾಗ ಎಕ್ಸ್ ಒಂದು ಬೇರೆ ಆಂಗಲ್, ವೈ ಬೇರೆ ಆಂಗಲ್ ಇದೆ, ನಮಗೆ ಗೊತ್ತಿಲ್ಲ. ಇವಾಗ ಎಕ್ಸ್ ಪ್ಲಸ್ ಎಕ್ಸ್ ಅಂತಿದ್ರೆ ಕಾಸ್ 2x ಅಂತ ಬರೆದು ಬಿಡ್ತಾ ಇದ್ವಿ. ಆದ್ರೆ ಇದು ಎಕ್ಸ್ ಪ್ಲಸ್ ವೈ ಅಂದ್ರೆ ಎರಡು ಬೇರೆ ಬೇರೆ ಆಂಗಲ್, ಸಮ್ ಆರ್ ಡಿಫರೆನ್ಸ್ ಆಫ್ 2 ಆಂಗಲ್ಸ್ ಬಂದಾಗ ಅದನ್ನ ಕಾಂಪೌಂಡ್ ಆಂಗಲ್ ಅಂತ ಕರಿತೀವಿ. ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಅಂತ ಬಂದಾಗ ನೋಡಿ, ಕಾಸ್ ಎಕ್ಸ್ ಕಾಸ್ ವೈ ಎರಡು ಒಟ್ಟಿಗೆ ಬರುತ್ತೆ. ಇಲ್ಲಿ ನೆಗೆಟಿವ್ ಸೈನ್ ಬರುತ್ತೆ. ಇಲ್ಲಿ ಪ್ಲಸ್ ಇದ್ದಾಗ, ಸಮ್ ಆಫ್ 2 ಆಂಗಲ್ಸ್ ಇದ್ದಾಗ ಇಲ್ಲಿ ನೆಗೆಟಿವ್ ಸೈನ್ ಬರುತ್ತೆ. ಈಗ ಈ ಫಾರ್ಮುಲಾದಲ್ಲಿ ವೈನ ಮೈನಸ್ ವೈ ಇಂದ ರೀಪ್ಲೇಸ್ ಮಾಡಿದ್ರೆ, ಅಂದ್ರೆ ವೈ ಇರೋ ಜಾಗದಲ್ಲೆಲ್ಲ ಮೈನಸ್ ವೈ ಬರೆದಾಗ ಏನಾಗುತ್ತೆ ಅಂತ ನೋಡಿ. ಕಾಸ್ ಎಕ್ಸ್ ಹಾಗೆ ಉಳ್ಕೊಳ್ಳುತ್ತೆ, ಕಾಸ್ ಆಫ್ ವೈ ಹಾಗೆ ಬರುತ್ತೆ, ಸೈನ್ ಎಕ್ಸ್ ಹಾಗೆ ಇರುತ್ತೆ, ಸೈನ್ ಆಫ್ ಮೈನಸ್ ವೈ ಅಂತ ಬರುತ್ತೆ. ಸೈನ್ ಆಫ್ ಮೈನಸ್ ವೈ ಏನು? ಮೈನಸ್ ಸೈನ್ ವೈ ಆಗುತ್ತೆ. ಅವಾಗ ಇಲ್ಲಿ ನೆಗೆಟಿವ್ ಸೈನ್ ಬಂದು ಈ ಮೈನಸ್ ಸೈನ್ ಇದ್ದಿದ್ದು ಮೈನಸ್ ಆಫ್ ಮೈನಸ್ ಆಗಿ ಪ್ಲಸ್ ಆಗುತ್ತೆ. ಅಂದ್ರೆ ಕಾಸ್ ಆಫ್ ಎಕ್ಸ್ ಮೈನಸ್ ವೈ ಅಂದ್ರೆ ಕಾಸ್ ಎಕ್ಸ್ ಇಂಟು ಕಾಸ್ ವೈ ಪ್ಲಸ್ ಸೈನ್ ಎಕ್ಸ್ ಇಂಟು ಸೈನ್ ವೈ. ಇಲ್ಲಿ ನೋಡಿ, ಸಮ್ ಇದ್ದಾಗ ಇಲ್ಲಿ ಮೈನಸ್ ಸೈನ್ ಬರುತ್ತೆ, ಇಲ್ಲಿ ಡಿಫರೆನ್ಸ್ ಆಫ್ 2 ಆಂಗಲ್ಸ್ ಇದ್ದಾಗ ಇಲ್ಲಿ ಪ್ಲಸ್ ಬರುತ್ತೆ. ಅದನ್ನ ನೆನ್ಪಿಟ್ಕೊಳ್ಳಿ. ಎರಡು ಕಾಸ್ ಟರ್ಮ್ಗಳು ಒಟ್ಟಿಗೆ, ಎರಡು ಸೈನ್ ಟರ್ಮ್ಗಳು ಒಟ್ಟಿಗೆ ಬರುತ್ತೆ ಕಾಸ್ ಫಂಕ್ಷನ್ದು ಕಾಂಪೌಂಡ್ ಆಂಗಲ್ ಫಾರ್ಮುಲಾದಲ್ಲಿ. ಇವಾಗ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಅಂತ ನೋಡೋಣ. ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಹೇಗಿರುತ್ತಂದ್ರೆ, ಕಾಂಪೌಂಡ್ ಆಂಗಲ್ ಎಕ್ಸ್ ಪ್ಲಸ್ ವೈ ಇದ್ದಾಗ ಇಲ್ಲಿ ಪ್ಲಸ್ ಸೈನೇ ಬರುತ್ತೆ. ಸೈನ್ ಫಂಕ್ಷನ್ನ ಕಾಂಪೌಂಡ್ ಆಂಗಲ್ ಫಾರ್ಮುಲಾದಲ್ಲಿ ಹೇಗಿರುತ್ತಂದ್ರೆ, ಒಂದು ಸೈನು ಒಂದು ಕಾಸ್ ಟರ್ಮ್ ಇರುತ್ತೆ. ಸೈನ್ ಎಕ್ಸ್ ಇಂಟು ಕಾಸ್ ವೈ, ಈ ಆಂಗಲ್ ಒಂದ್ಸಲ ಈ ಆಂಗಲ್ ಒಂದ್ಸಲ, ಪ್ಲಸ್ ಕಾಸ್ ಎಕ್ಸ್ ಇಂಟು ಸೈನ್ ವೈ ಬರುತ್ತೆ. ಇಲ್ಲಿ ಮತ್ತೆ ನೆಗೆಟಿವ್ ಸೈನ್ ಇಂದ ರೀಪ್ಲೇಸ್ ಮಾಡಿದ್ರೆ, ವೈ ಅನ್ನ ಮೈನಸ್ ವೈ ಅಂತ ಮಾಡಿದಾಗ ಏನಾಗುತ್ತೆ? ಸೈನ್ ಆಫ್ ಎಕ್ಸ್ ಮೈನಸ್ ವೈ ಆಗುತ್ತೆ. ಎಕ್ಸ್ ಹಾಗೆ ಉಳಿದಿದೆಯಲ್ಲ, ಸೊ ಸೈನ್ ಎಕ್ಸ್ ಇಂಟು ಕಾಸ್ ವೈ ಹಾಗೆ ಬರುತ್ತೆ. ಕಾಸ್ ಆಫ್ ಮೈನಸ್ ವೈ ಏನು? ಕಾಸ್ ವೈ ಅಲ್ವಾ, ಅದಕ್ಕೆ ಇದು ಹಾಗೆ ಉಳ್ಕೊಳ್ಳುತ್ತೆ, ಏನು ವ್ಯತ್ಯಾಸ ಆಗಲ್ಲ. ಕಾಸ್ ಎಕ್ಸ್ ಹಾಗೆ ಇರುತ್ತೆ. ಸೈನ್ ಆಫ್ ಮೈನಸ್ ವೈ ಮತ್ತೇನಾಗುತ್ತೆ? ಸೈನ್ ಆಫ್ ಮೈನಸ್ ವೈ ಇಸ್ ಮೈನಸ್ ಸೈನ್ ವೈ. ಇಲ್ಲಿ ನೆಗೆಟಿವ್ ಸೈನ್ ಬಂದ್ಬಿಟ್ಟು ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ. ನೋಡಿ, ಕಾಸ್ ಫಂಕ್ಷನ್ ಅಲ್ಲಿ ಉಲ್ಟಾ ಆಗುತ್ತೆ. ಇಲ್ಲಿ ಪ್ಲಸ್ ಇದ್ದಾಗ ಇಲ್ಲಿ ಮೈನಸ್ ಬರುತ್ತೆ, ಮೈನಸ್ ಇದ್ದಾಗ ಪ್ಲಸ್ ಬರುತ್ತೆ. ಆದರೆ ಸೈನ್ ಫಂಕ್ಷನ್ ಅಲ್ಲಿ ಏನಾಗುತ್ತೆ? ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಇದ್ರೆ ಇಲ್ಲಿ ಪ್ಲಸ್ ಸೈನೇ ಬರುತ್ತೆ. ಸೈನ್ ಆಫ್ ಎಕ್ಸ್ ಮೈನಸ್ ವೈ ಇದ್ರೆ ಇಲ್ಲಿ ಮೈನಸ್ ಸೈನೇ ಬರುತ್ತೆ. ಈಗ ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ, ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ ಫಾರ್ಮುಲಾ ಹೇಗೆ ಮಾಡೋದು ಅಂತ ನೋಡೋಣ. ಟ್ಯಾನ್ ಎಕ್ಸ್ ಅಂದ್ರೇನು? ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್. ಸೊ ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ ಅಂದರೆ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಬೈ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ. ಈಗ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಫಾರ್ಮುಲಾ ಹಾಕೋಣ. ಏನು? ಸೈನ್ ಎಕ್ಸ್ ಕಾಸ್ ವೈ ಪ್ಲಸ್ ಕಾಸ್ ಎಕ್ಸ್ ಸೈನ್ ವೈ ಆಯಿತು ನ್ಯೂಮರೇಟರಲ್ಲಿ. ಡಿನಾಮಿನೇಟರಲ್ಲಿ ಇಲ್ಲಿ ಪ್ಲಸ್ ಇರೋದ್ರಿಂದ ಇಲ್ಲಿ ನೆಗೆಟಿವ್ ಸೈನ್ ಬರುತ್ತೆ. ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಏನಾಗುತ್ತೆ? ಕಾಸ್ ಎಕ್ಸ್ ಇಂಟು ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಇಂಟು ಸೈನ್ ವೈ ಆಗುತ್ತೆ. ಈಗ ನಮಗೆ ಗೊತ್ತಿರೋ ಪ್ರಕಾರ ನಮ್ಮ ಉತ್ತರ ಟ್ಯಾನ್ ಫಂಕ್ಷನ್ನಲ್ಲಿ ಇರಬೇಕು. ಟ್ಯಾನ್ ಫಂಕ್ಷನ್ನಲ್ಲಿ ಹೇಗೆ? ಯಾವಾಗಲೂ ಸೈನ್ ನ್ಯೂಮರೇಟರು, ಕಾಸ್ ಫಂಕ್ಷನು ಡಿನಾಮಿನೇಟರ್, ಅಂದರೆ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಅಂತ ಬರಬೇಕಲ್ವಾ. ಅದಕ್ಕೆ ನಾವೇನು ಮಾಡಬೇಕು? ಇಲ್ಲಿ ಕಾಸ್ನ ಡಿನಾಮಿನೇಟರ್ಗೆ ತರಬೇಕು. ಅದಕ್ಕೆ ನಾವು ಬೋತ್ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಎರಡನ್ನೂ ನಾವು ಕಾಸ್ ಎಕ್ಸ್ ಇಂಟು ಕಾಸ್ ವೈ ಇಂದ ಡಿವೈಡ್ ಮಾಡ್ತೀವಿ. ನಮಗೆ ಟ್ಯಾನ್ ಬೇಕಾಗಿರೋದ್ರಿಂದ. ಅದೇ ನಮ್ಮ ಉತ್ತರ ಕಾಟಲ್ಲಿ ಬೇಕಾಗಿದ್ರೆ ಏನು ಮಾಡ್ತಾ ಇದ್ವಿ? ಸೈನ್ ಎಕ್ಸ್ ಇಂಟು ಸೈನ್ ವೈ ಮಾಡ್ತಾ ಇದ್ವಿ. ನಮಗೆ ಉತ್ತರ ಟ್ಯಾನ್ ಅಲ್ಲಿ ಬೇಕಾಗಿರೋದ್ರಿಂದ ಕಾಸ್ ಎಕ್ಸ್ ಇಂಟು ಕಾಸ್ ವೈ ಇಂದ ಡಿವೈಡ್ ಮಾಡ್ತೀವಿ. ಅವಾಗ ಏನಾಗುತ್ತೆ? ನ್ಯೂಮರೇಟರಲ್ಲಿ ಈ ಟರ್ಮ್ ಏನಾಗುತ್ತೆ? ಕಾಸ್ ವೈ ಕ್ಯಾನ್ಸಲ್ ಆಗುತ್ತೆ, ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಆಗುತ್ತೆ, ಅವಾಗ ಟ್ಯಾನ್ ಬರುತ್ತೆ. ಈ ಟರ್ಮಲ್ಲಿ ಏನಾಗುತ್ತೆ? ಕಾಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, ಸೈನ್ ವೈ ಬೈ ಕಾಸ್ ವೈ ಆಗುತ್ತೆ, ಅವಾಗ ಟ್ಯಾನ್ ವೈ ಬರುತ್ತೆ. ಇಲ್ಲಿ ಕಾಸ್ ಎಕ್ಸ್ ಇಂಟು ಕಾಸ್ ವೈ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಇಂಟು ಕಾಸ್ ವೈ ಎರಡು ಕ್ಯಾನ್ಸಲ್ ಆಗಿ 1 ಬರುತ್ತೆ. 1 ನೋಡಿ, ಇದು ನಮ್ಮ ಉತ್ತರ ಬರುತ್ತೆ. ಇಲ್ಲಿ ಎರಡು ಸೈನ್ ಫಂಕ್ಷನ್ಗಳಾಗಿರೋದ್ರಿಂದ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಸೈನ್ ವೈ ಬೈ ಕಾಸ್ ವೈ ಆಗುತ್ತೆ, ಅವಾಗ ಟ್ಯಾನ್ ಎಕ್ಸ್ ಇಂಟು ಟ್ಯಾನ್ ವೈ ಆಗುತ್ತೆ. ಸೊ ನಮ್ಮ ಉತ್ತರ ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ ಏನು?
tan x ಪ್ಲಸ್ tan y ಡಿವೈಡೆಡ್ ಬೈ 1 ಮೈನಸ್ tan x ಇಂಟು tan y ಆಗುತ್ತೆ. ಮಕ್ಕಳೇ, ನಾನು ಯಾಕೆ ಇದನ್ನು ನಿಮಗೆ ಡೀಟೇಲಾಗಿ ಹೇಳ್ತಾ ಇದ್ದೀನಿ ಅಂತಂದರೆ, ಅಕಸ್ಮಾತ್ ನೀವು ಯಾವುದಾದ್ರೂ ಫಾರ್ಮುಲಾ ಮರೆತ್ರೂ ಡಿರೈವ್ ಮಾಡೋದು ನಿಮಗೆ ಸುಲಭ ಆಗುತ್ತೆ. ಇದು ಹೆಂಗೆ ಬಂತು ಅಂತ ಯಾವತ್ತೂ ತಿಳ್ಕೊಂಡಿರಬೇಕು. ನಾವು ಅದನ್ನು ಮೆಮರೈಸ್ ಮಾಡ್ಕೋಬೇಕು, ಕಲಿಬೇಕು. ಆದರೆ ಹೆಂಗೆ ಬಂತು ಅಂತ ತಿಳ್ಕೊಂಡು ಕಲಿತಾಗ ನಮ್ಮ ಮನಸ್ಸಿನಲ್ಲಿ ಚೆನ್ನಾಗಿ ಉಳಿಯುತ್ತೆ, ನಾವು ಫಾರ್ಮುಲಾ ಮರೆಯೋದಿಲ್ಲ. ಮತ್ತೆ ನೋಡಿ ಮಕ್ಕಳೇ, ಇನ್ನೊಂದು ವಿಷಯ, ಈ ಫಾರ್ಮುಲಾಗಳು ಟ್ರಿಗ್ನಾಮೆಟ್ರಿಕ್ ಚಾಪ್ಟರ್ನಲ್ಲಿ ಬರುವಂಥ ಫಾರ್ಮುಲಾಗಳು ಮತ್ತೆ ಬೇರೆ ಚಾಪ್ಟರ್ನಲ್ಲಿ ಫಸ್ಟ್ PUC ನಲ್ಲಿ ಬರೋ ಫಾರ್ಮುಲಾಗಳು ಎಲ್ಲನೂ ನೀವು ಆಯಾಯ ಪಾಠ ಆಗ್ತಿದ್ದಂಗೆ ಬರೆದು ನೀಟಾಗಿ ಅಪ್ಡೇಟ್ ಮಾಡಿ ಇಡ್ತಾ ಹೋಗಬೇಕು. ಯಾಕೆ ಅಂತಂದರೆ ಸೆಕೆಂಡ್ PUC ನಲ್ಲಿ ಫಸ್ಟ್ PUC ನಲ್ಲಿ ಏನು ಓದಿರ್ತಿರಲ್ಲ ಅದರದ್ದು ಮುಂದುವರಿದ ಭಾಗವನ್ನು ಓದ್ತೀರಾ. ಅಂದರೆ ಇಲ್ಲಿ ಟ್ರಿಗ್ನಾಮೆಟ್ರಿ ಓದಿದ್ರೆ ನೀವು ಅಲ್ಲಿ ಕ್ಯಾಲ್ಕುಲಸ್ ಓದ್ತೀರಾ. ಕ್ಯಾಲ್ಕುಲಸ್ನಲ್ಲಿ ಸಾಕಷ್ಟು ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಗಳು ಬರುತ್ತೆ, ಫಾರ್ಮುಲಾಗಳನ್ನು ಉಪಯೋಗಿಸ್ತೀವಿ. ಅವಾಗ ನಮಗೆ ಇಲ್ಲಿ ನೀವು ಸರಿಯಾಗಿ ಕಲ್ತ್ಕೊಂಡಿಲ್ಲ ಟ್ರಿಗ್ನಾಮೆಟ್ರಿಯನ್ನು ಅಂದರೆ ಅಲ್ಲಿ ಕಕ್ಕಾಬಿಕ್ಕಿ ಆಗಿಬಿಡ್ತೀರ. ಯಾವ ಫಾರ್ಮುಲಾ ಉಪಯೋಗಿಸ್ಬೇಕು, ಎಲ್ಲಿ ಸಿಂಪ್ಲಿಫೈ ಮಾಡಬೇಕು, ಅದು ಹೆಂಗೆ ಬಂತು, ಹೆಂಗೆ ಮಾಡಬೇಕು ಒಂದು ಗೊತ್ತಾಗಲ್ಲ. ಇಲ್ಲಿ ನೀವು ಟ್ರಿಗ್ನಾಮೆಟ್ರಿ ಮತ್ತು ಫಸ್ಟ್ PUC ಬೇರೆ ಚಾಪ್ಟರ್ಗಳನ್ನು ಚೆನ್ನಾಗಿ ಕಲ್ತಿದ್ದೆ ಆದರೆ ಸೆಕೆಂಡ್ PUC ನಿಮಗೆ ತುಂಬ ಸುಲಭ ಆಗುತ್ತೆ, ಸ್ವಲ್ಪನೂ ಕಷ್ಟ ಆಗಲ್ಲ. ಅದಕ್ಕೆ ಈ ಫಾರ್ಮುಲಾಗಳನ್ನೆಲ್ಲ ಲಿಸ್ಟ್ ಮಾಡ್ತಾ ಹೋಗಿ ಮುಂದಿನ ವರ್ಷ ನಿಮಗೆ ತುಂಬ ಸುಲಭ ಆಗುತ್ತೆ. ಒಂದು ಪುಸ್ತಕ ಓಪನ್ ಮಾಡಿ ಈ ಕ್ಲಾಸಲ್ಲಿ ಈ ಪಾಠ ಮುಗಿದ ತಕ್ಷಣ ಅದಕ್ಕೆ ಸಂಬಂಧಪಟ್ಟ ಫಾರ್ಮುಲಾಗಳನ್ನು ಅಲ್ಲಿ ಬಂದು ಬರೀಬೇಕು. ಅದು ನಾನು ನಿಮಗೆ ಹೇಳುವಂಥ ಒಂದು ಕಿವಿ ಮಾತು, ನೀವು ಫಾರ್ಮುಲಾಗಳನ್ನು ನೆನ್ಪಿಟ್ಕೋಬೇಕು ಅಂತ ಅಂದರೆ. ಈಗ ಟ್ಯಾನ್ ಆಫ್ ಎಕ್ಸ್ ಮೈನಸ್ ವೈ ಹೆಂಗೆ ಬರುತ್ತಂದ್ರೆ ಮತ್ತೆ ವೈನ ಮೈನಸ್ ವೈ ಇಂದ ರೀಪ್ಲೇಸ್ ಮಾಡಿಬಿಡೋಣ. ಅವಾಗೇನಾಗುತ್ತೆ, ಟ್ಯಾನ್ ಆಫ್ ಎಕ್ಸ್ ಮೈನಸ್ ವೈ ಆಗುತ್ತೆ. ಟ್ಯಾನ್ ಎಕ್ಸ್ ಹಾಗೆ ಉಳ್ಕೊಳ್ಳುತ್ತೆ. ಟ್ಯಾನ್ ಆಫ್ ಮೈನಸ್ ವೈ ಆಗುತ್ತೆ. ಟ್ಯಾನ್ ಆಫ್ ಮೈನಸ್ ವೈ ಅಂದರೆ ಮೈನಸ್ ಟ್ಯಾನ್ ವೈ ಆಯಿತು. ಮತ್ತೆ ಡಿನಾಮಿನೇಟರಲ್ಲಿ 1 ಮೈನಸ್ ಇತ್ತಲ್ವ, ಇಲ್ಲಿ ಟ್ಯಾನ್ ಎಕ್ಸ್ ಹಾಗೆ ಉಳಿದಿದೆ. ಮತ್ತೆ ಟ್ಯಾನ್ ಆಫ್ ಮೈನಸ್ ವೈ ಮೈನಸ್ ಟ್ಯಾನ್ ವೈ ಆಯಿತು. ಅದಕ್ಕೆ ಮೈನಸ್ ಇಂಟು ಮೈನಸ್ ಇಲ್ಲಿ ಪ್ಲಸ್ ಆಯಿತು. ಅಂದರೆ ಟ್ಯಾನ್ ಆಫ್ ಎಕ್ಸ್ ಮೈನಸ್ ವೈ ಏನು, ಟ್ಯಾನ್ ಎಕ್ಸ್ ಮೈನಸ್ ಟ್ಯಾನ್ ವೈ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಎಕ್ಸ್ ಇಂಟು ಟ್ಯಾನ್ ವೈ. ಇದು ಹೆಂಗೆ ನೆನ್ಪಿಟ್ಕೊತೀರಾ ಅಂದರೆ ನೋಡಿ, ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ ಅಲ್ಲಿ ನೋಡಿ ನ್ಯೂಮರೇಟರಲ್ಲಿ ಪ್ಲಸ್ ಇದೆ, ಡಿನಾಮಿನೇಟರಲ್ಲಿ ಮೈನಸ್ ಇದೆ. ನಮ್ಗೆ ಈ ನೆಗೆಟಿವ್ ಸೈನ್ ಯಾತಕ್ಕೆ ಬಂತು ಹೇಳಿ, ಡಿನಾಮಿನೇಟರಲ್ಲಿ ಕಾಸ್ ಫಂಕ್ಷನ್ ಆಗಿರೋದ್ರಿಂದ. ಕಾಸ್ ಆಫ್ ಎಕ್ಸ್ ಪ್ಲಸ್ ವೈಯಲ್ಲಿ ಮೈನಸ್ ಸೈನ್ ಬರುತ್ತಲ್ಲ, ಅದಕ್ಕಾಗಿ ನಮ್ಗೆ ಈ ನೆಗೆಟಿವ್ ಸೈನ್ ಬಂದಿದೆ. ಇಲ್ಲಿ ನ್ಯೂಮರೇಟರಲ್ಲಿ ಸೈನ್ ಫಂಕ್ಷನ್ ಅಲ್ವಾ, ಅದಕ್ಕೆ ಇಲ್ಲಿ ಪ್ಲಸ್ ಇದ್ದಾಗ ಇಲ್ಲೂ ಪ್ಲಸ್ ಬಂದಿದೆ. ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈಯಲ್ಲಿ ಏನಿತ್ತಲ್ಲ ಅದಕ್ಕೂ ಮತ್ತು ಟ್ಯಾನ್ ಆಫ್ ಎಕ್ಸ್ ಮೈನಸ್ ವೈಗೂ ಸೈನ್ ನೋಡಿ, ನ್ಯೂಮರೇಟರಲ್ಲಿ ಇದ್ದಿದ್ದು ಡಿನಾಮಿನೇಟರ್ಗೆ, ಡಿನಾಮಿನೇಟರಲ್ಲಿ ಇದ್ದಿದ್ದು ನ್ಯೂಮರೇಟರ್ಗೆ. ಸೊ ಟ್ಯಾನ್ ಆಫ್ ಎಕ್ಸ್ ಮೈನಸ್ ವೈ ಇಸ್ ಟ್ಯಾನ್ ಎಕ್ಸ್ ಮೈನಸ್ ಟ್ಯಾನ್ ವೈ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಎಕ್ಸ್ ಇಂಟು ಟ್ಯಾನ್ ವೈ ಆಗುತ್ತೆ. ಈಗ ಕಾಟ್ ಆಫ್ ಎಕ್ಸ್ ಪ್ಲಸ್ ವೈ ಮಾಡೋಣ. ಕಾಟ್ ಆಫ್ ಎಕ್ಸ್ ಪ್ಲಸ್ ವೈನ ಎರಡು ರೀತಿ ಮಾಡ್ಬೋದು ಮಕ್ಕಳೇ. ಹೆಂಗೆ, ಕಾಟ್ ಆಫ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 1 ಬೈ ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ ಅಂತ ಬರೆದು ಸಿಂಪ್ಲಿಫೈ ಮಾಡಿದ್ರೆ, ಈಗ ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ ಫಾರ್ಮುಲಾ ಗೊತ್ತಿದೆಯಲ್ಲ, ಅದನ್ನು ತಗೊಂಡು ಸಿಂಪ್ಲಿಫೈ ಮಾಡಿದ್ರೆ ಅವಾಗ್ಲೂ ಬರುತ್ತೆ. ಅಥವಾ ಹೀಗೆ ಬರ್ಕೋಬಹುದು, ಕಾಟ್ ಆಫ್ ಎಕ್ಸ್ ಪ್ಲಸ್ ವೈ ಅಂದರೆ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಬೈ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಅಂತ ಬರೀಬಹುದು. ಮತ್ತೆ ಇವೆರಡರದ್ದು ಕಾಂಪೌಂಡ್ ಆ್ಯಂಗಲ್ ಫಾರ್ಮುಲಾ ಹಾಕೋಣ. ಅಂದರೆ ಕಾಸ್ ಎಕ್ಸ್ ಇಂಟು ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಇಂಟು ಸೈನ್ ವೈ ಬರೆದು ಡಿನಾಮಿನೇಟರಲ್ಲಿ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಜಾಗಕ್ಕೆ ಸೈನ್ ಎಕ್ಸ್ ಇಂಟು ಕಾಸ್ ವೈ ಪ್ಲಸ್ ಕಾಸ್ ಎಕ್ಸ್ ಇಂಟು ಸೈನ್ ವೈ ಬರೀಬೇಕು. ಈಗ ನಮ್ಮ ಉತ್ತರ ನೋಡಿ ಯಾವುದ್ರಲ್ಲಿ ಬರಬೇಕು, ನಮಗೆ ಉತ್ತರ ಕಾಟಲ್ಲಿ ಬರಬೇಕು. ಅದಕ್ಕೆ ನಾವು ಯಾವುದರಿಂದ ಡಿವೈಡ್ ಮಾಡಬೇಕು, ನಮಗೆ ಉತ್ತರ ಕಾಟಲ್ಲಿ ಬೇಕಾಗಿದ್ದರೆ ಸೈನ್ ಎಕ್ಸ್ ಡಿನಾಮಿನೇಟರಲ್ಲಿ ಇರುತ್ತಲ್ವ, ಇಲ್ಲಿ ನೋಡಿ ಡಿನಾಮಿನೇಟರಲ್ಲಿ ಸೈನ್ ಬರಬೇಕು. ಅದಕ್ಕೆ ಸೈನ್ ಎಕ್ಸ್ ಇಂಟು ಸೈನ್ ವೈ ಇಂದ ನಾವು ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ನ ಡಿವೈಡ್ ಮಾಡೋಣ. ಅವಾಗೇನಾಗುತ್ತೆ, ಇಲ್ಲಿ ಎರಡು ಕಾಸ್ ಟರ್ಮ್ಸ್ ಇದೆ. ಸೊ ಕಾಟ್ ಎಕ್ಸ್ ಇಂಟು ಕಾಟ್ ವೈ ಬರುತ್ತೆ, ಮೈನಸ್ ಸೈನ್ ಎಕ್ಸ್ ಇಂಟು ಸೈನ್ ವೈ ಇಂದನೇ ಡಿವೈಡ್ ಮಾಡಿರೋದ್ರಿಂದ ಇಲ್ಲಿ ಒಂದಾಗುತ್ತೆ. ಡಿನಾಮಿನೇಟರ್ನ ಮೊದಲನೇ ಟರ್ಮ್ ಏನಾಗುತ್ತೆ, ಸೈನ್ ಎಕ್ಸ್ ಇಂಟು ಕಾಸ್ ವೈ ಇದೆ. ಸೈನ್ ಎಕ್ಸ್ ಕ್ಯಾನ್ಸಲ್ ಆಗಿ ಕಾಸ್ ವೈ ಬೈ ಸೈನ್ ವೈ ಆಗಿ ಕಾಟ್ ವೈ ಆಗುತ್ತೆ. ಪ್ಲಸ್ ಇಲ್ಲಿ ಕಾಟ್ ಎಕ್ಸ್ ಆಗುತ್ತೆ. ಮಕ್ಕಳೇ, ಇಲ್ಲಿ ನೀವು ಪಾಸಿಟಿವ್ ಸೈನ್ ಇರೋದ್ರಿಂದ ಅದಲ್ ಬದಲು ಮಾಡಿದ್ರೆ ತಪ್ಪೇನೂ ಇಲ್ಲ. ಆದರೆ ನೀವು ಇದೇ ಫಾರ್ಮನ್ನು ಉಳಿಸ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಕಾಟ್ ಆಫ್ ಎಕ್ಸ್ ಮೈನಸ್ ವೈಗೆ ನಿಮಗೆ ಅವಾಗ ಕನ್ಫ್ಯೂಷನ್ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಹೇಗೆ ಕಾಟ್ ಆಫ್ ಎಕ್ಸ್ ಪ್ಲಸ್ ವೈ ಏನಾಗುತ್ತೆ, ಕಾಟ್ ಎಕ್ಸ್ ಇಂಟು ಕಾಟ್ ವೈ ಮೈನಸ್ 1 ಹೋಲ್ ಡಿವೈಡೆಡ್ ಬೈ ಕಾಟ್ ವೈ ಪ್ಲಸ್ ಕಾಟ್ ಎಕ್ಸ್ ಅಂತ ಆಗುತ್ತೆ. ಇದನ್ನು ಮತ್ತೆ ಬೇಕಾದರೆ ನೀವು ಇದೇ ರೀತಿ ಸಾಲ್ವ್ ಮಾಡಬಹುದು. ಕಾಸ್ ಆಫ್ ಎಕ್ಸ್ ಮೈನಸ್ ವೈ ಬೈ ಸೈನ್ ಆಫ್ ಎಕ್ಸ್ ಮೈನಸ್ ವೈ ಅಂತ ಮಾಡ್ಬೋದು. ಇಲ್ಲಾಂದರೆ ವೈಯನ್ನು ಮೈನಸ್ ವೈ ಇಂದ ರೀಪ್ಲೇಸ್ ಮಾಡಬಹುದು. ಅವಾಗ ನೋಡಿ ಕಾಟ್ ಎಕ್ಸ್ ಹಾಗೆ ಉಳ್ಕೊಳ್ಳುತ್ತೆ. ಕಾಟ್ ಆಫ್ ಮೈನಸ್ ವೈ ಏನಾಗುತ್ತೆ, ಮೈನಸ್ ಕಾಟ್ ವೈ, ಇಲ್ಲೊಂದು ನೆಗೆಟಿವ್ ಸೈನ್ ಬರುತ್ತೆ, ಇಲ್ಲಿ -1 ಹಾಗೆ ಇರುತ್ತೆ. ನ್ಯೂಮರೇಟರ್ನ ಎರಡೂ ಟರ್ಮ್ಗಳು ಮೈನಸ್ ಆಗುತ್ತೆ. ಮೈನಸ್ ಕಾಟ್ ಎಕ್ಸ್ ಇಂಟು ಕಾಟ್ ವೈ -1 ಆಗುತ್ತೆ ಡಿವೈಡೆಡ್ ಬೈ ಕಾಟ್ ಆಫ್ ಮೈನಸ್ ವೈ ಮೈನಸ್ ಕಾಟ್ ವೈ, ಇಲ್ಲೊಂದು ನೆಗೆಟಿವ್ ಸೈನು,
ಮತ್ತು ಇಲ್ಲಿ ಪ್ಲಸ್ ಆಗುತ್ತೆ, ಪ್ಲಸ್ ಕಾಟ್ ಎಕ್ಸ್ ಆಗುತ್ತೆ. ಈಗ ನಾವೇನು ಮಾಡಬೇಕು ಅಂತಂದರೆ ಈ ಫಾರ್ಮಿಗೆ ತರೋಕ್ಕೆ ಡಿನಾಮಿನೇಟರಿಂದ ನೆಗೆಟಿವ್ ಸೈನನ್ನು ಕಾಮನ್ ತೆಗೆದು ನ್ಯೂಮರೇಟರಿಂದನೂ ನೆಗೆಟಿವ್ ಸೈನನ್ನು ಕಾಮನ್ ತೆಗೆದ್ರೆ ನಮಗೆ ಈ ಉತ್ತರ ಬರುತ್ತೆ. ಇದಿಷ್ಟು ಕಾಂಪೌಂಡ್ ಆ್ಯಂಗಲ್ಸ್ ಫಾರ್ಮುಲಾಗಳಾಯಿತು. ಈಗ ಕಾಂಪೌಂಡ್ ಆ್ಯಂಗಲ್ ಫಾರ್ಮುಲಾನ ಉಪಯೋಗಿಸಿ ಸ್ಟ್ಯಾಂಡರ್ಡ್ ಅಲ್ಲದೆ ಇರೋ ಆ್ಯಂಗಲ್ಗಳ ವ್ಯಾಲ್ಯೂವನ್ನು ಕಂಡುಹಿಡಿಯೋಣ. ಅಂದರೆ sin 30, 45, 90 ಇದೆಲ್ಲ ಮಾಡ್ತಾ ಇದ್ವಿ. ಈಗ ಸ್ಟ್ಯಾಂಡರ್ಡ್ ಅಲ್ಲದೆ ಇರೋದು ಅಂದರೆ sin 15, cos 15, sin 75 ಇದನ್ನೆಲ್ಲ ಮಾಡೋಣ. sin 15 ಅಂದರೆ sin 15, ಇದನ್ನ ರೇಡಿಯನ್ಸ್ ಅಲ್ಲಿ ಹೇಳಬೇಕಂದ್ರೆ π/12 ಆಗುತ್ತೆ. sin 75 ನೋಡಿ ಇದೆಷ್ಟು ಚೆನ್ನಾಗಿ ನೆನ್ಪಿಟ್ಕೊಳ್ಳೋದು ಎಷ್ಟು ಸುಲಭ ಆಗುತ್ತೆ ಅಂತ. 15 ಡಿಗ್ರಿಗಳು ಅಂದರೆ π/12 ಅಲ್ವಾ. 15 5 75, ಅದಕ್ಕೆ 5 ಟೈಮ್ಸ್ π/12. 15 7 105, ಅದಕ್ಕೆ π/12 ಇಂಟು 7 ಅಂದರೆ 7 π/12. ಎಷ್ಟು ಚೆನ್ನಾಗಿ ನೆನ್ಪಿಟ್ಕೋಬಹುದು ಅಂತ. ಸೊ ಇವಾಗ ಇದನ್ನ ಮಾಡೋಣ ನಾವು. ಆ್ಯಂಗಲ್ 15ನ್ನ ನಮಗೆ ಗೊತ್ತಿರೋ ಸ್ಟ್ಯಾಂಡರ್ಡ್ ಆ್ಯಂಗಲ್ ಮುಖಾಂತರ ಎಕ್ಸ್ಪ್ರೆಸ್ ಮಾಡಬೇಕು. ಅಂದ್ರೇನು, ಸೈನ್ ಆಫ್ 45 - 30 ಅಂತ ಬರೆಯೋಣ. ನಮಗೆ 45 ಗೊತ್ತಿದೆ, 30 ವ್ಯಾಲ್ಯೂನು ಗೊತ್ತಿದೆ, ಅವೆರಡನ್ನ ಉಪಯೋಗಿಸೋಣ. ಇವಾಗ ನೋಡಿ ಯಾವ ಫಾರ್ಮಲ್ ಇದೆ, ಸೈನ್ ಆಫ್ x - y ಫಾರ್ಮಲ್ ಇದೆ. ನಾವೀಗ ಆ ಫಾರ್ಮುಲಾವನ್ನು ಅಪ್ಲೈ ಮಾಡೋಣ. ಅಥವಾ ಇದನ್ನು ಇನ್ನೊಂದು ರೀತಿ ಬರ್ಕೋಬಹುದು. 45 - 30 ಅಂತ ಬರೆದ್ರು sin 15 ಅಂತ ಆಗುತ್ತೆ. ಸೈನ್ ಆಫ್ 60 - 45 ಅಂತ ಬರೆದ್ರು sin 15 ವ್ಯಾಲ್ಯೂ ಬರುತ್ತೆ. ಎರಡಕ್ಕೂ ನಮ್ಮ ಉತ್ತರ ಒಂದೇ ಆಗಿರುತ್ತೆ. ಈಗ ಸೈನ್ ಆಫ್ x - y ಫಾರ್ಮುಲಾವನ್ನು ಇಲ್ಲಿ ಹಾಕೋಣ. ಅಂದರೆ ಮೊದಲೇನಾಗುತ್ತೆ, ಇದು x ಇದು y ಆದರೆ sin 45 cos 30 ಮೈನಸ್ cos 45 sin 30 ಆಗುತ್ತೆ. ಈಗ ನಮಗೆ ಇದರ ವ್ಯಾಲ್ಯೂಗಳೆಲ್ಲ ಗೊತ್ತಿದೆ. sin 45 ಏನಾಗುತ್ತೆ 1/√2, cos 30 √3/2 ಮೈನಸ್ cos 45 ಮತ್ತು 1/√2, sin 30 ಹಾಫ್. ನಮ್ಮ ಡಿನಾಮಿನೇಟರ್ ನೋಡಿ 2√2ನೇ ಇದೆ. ಸೊ ನಮ್ಮ ಉತ್ತರ ಏನಾಗುತ್ತೆ, √3 - 1/2√2 ಆಗುತ್ತೆ. sin 15ನ ವ್ಯಾಲ್ಯೂ √3 - 1/2√2. ಮಕ್ಕಳೇ, sin 15ನ ವ್ಯಾಲ್ಯೂ ಇದೆಲ್ಲ ನೀವು ನೆನ್ಪಿಟ್ಕೋಬೇಕಾಗತ್ತೆ. ಅಕಸ್ಮಾತ್ ನಿಮಗೆ ನೆನ್ಪಿಟ್ಕೊಳ್ಬೇಕಾದ ಕಷ್ಟ ಆದರೆ ಡಿರೈವ್ ಮಾಡ್ಕೋಬೇಕಾಗತ್ತೆ. ಇದನ್ನ ಮೆಥಡ್ ಗೊತ್ತಿದ್ರೆ ನೀವು ಡಿರೈವ್ ಮಾಡ್ಕೊಂಡು ಬರೀಬಹುದು. ಈಗ cos 15 ಮಾಡೋಣ. cos 15ಗೂ ಅದೇ ಮೆಥಡ್ ಅಪ್ಲೈ ಮಾಡ್ತೀವಿ. ಏನು, 45 - 30 ಅಂತ ಬರ್ಕೊತೀವಿ, ಅಥವಾ 60 - 45 ಅಂತ ಬರ್ಕೊಳ್ಳೋಣ. ನೋಡಿ, ಈಗ cos of x - y ಫಾರ್ಮುಲಾ ಅಪ್ಲೈ ಮಾಡಬೇಕು. cos of x - y ಅಂದ್ರೆ ಏನಾಗುತ್ತೆ, cos x ಇಂಟು cos y ಪ್ಲಸ್ sin x ಇಂಟು sin y ಆಗುತ್ತೆ. ಅದನ್ನು ಬರೆಯೋಣ. ಅವಾಗೇನು, cos 45 ಇಂಟು cos 30 ಪ್ಲಸ್ sin 45 ಇಂಟು sin 30 ಆಗುತ್ತೆ. ಅದನ್ನು ಬರೆದು ನೋಡಿ. ಈಗ ವ್ಯಾಲ್ಯೂಗಳನ್ನು ಬರೆಯೋಣ. cos 45 1/√2 ಆಯಿತು, cos 30 √3/2 ಪ್ಲಸ್ sin 45 1/√2, sin 30 ಹಾಫ್ ಆಯಿತು. ಮತ್ತೆ ಡಿನಾಮಿನೇಟರು 2√2ನೇ ಬಂದಿದೆ. ಆದರೆ ಇಲ್ಲಿ ಸೈನ್ ನೋಡಿ ಪ್ಲಸ್ ಬಂದಿದೆ, ಇಲ್ಲಿ ನೆಗೆಟಿವ್ ಸೈನ್ ಬಂದಿತ್ತು, ಇಲ್ಲಿ ಪ್ಲಸ್ ಬಂದಿದೆ. ಅಂದರೆ cos 15 ಏನಾಗುತ್ತೆ, √3 + 1/2√2 ಆಗುತ್ತೆ. ಈಗ tan 15 ಮಾಡೋಣ. tan 15ನ ನೋಡಿ ನೀವು ಎರಡು ರೀತಿ ಮಾಡ್ಬೋದು. tan 45 - 30 ಅಂತ ಮಾಡ್ಬೋದು. ಇಲ್ಲ ಅಂತಂದರೆ sin 15 / cos 15 ಅಂತಲೂ ಮಾಡಬಹುದು. ಎರಡೂ ರೀತಿ ಮಾಡಬಹುದು. ಇಲ್ಲಿ ನಾನು tan 45 - 30 ಅಂತ ಮಾಡಿ ತೋರಿಸ್ತೀನಿ. ಅಥವಾ tan 60 - 45 ಅಂತ ಬರೆದ್ರೂ ನಡೆಯುತ್ತೆ. tan of x - y ಫಾರ್ಮುಲಾ ತಗೊಳ್ಳೋಣ. tan x - tan y / 1 + tan x ಇಂಟು tan y ಆಗುತ್ತೆ. ಈಗ tan 45 - tan 30 ಹೋಲ್ ಡಿವೈಡೆಡ್ ಬೈ 1 ಪ್ಲಸ್ tan 45 ಇಂಟು tan 30 ಆಗುತ್ತೆ. ಈಗ tan 45ನ ವ್ಯಾಲ್ಯೂ 1, tan 30 1/√3 ಆಗುತ್ತೆ. ಇಲ್ಲಿ ಮೈನಸ್ ಸೈನ್ ಹಾಗೆ ಇದೆ. 1 ಪ್ಲಸ್ ಡಿನಾಮಿನೇಟ್ರಲ್ಲಿ tan 45 1 ಆಗುತ್ತೆ, tan 30 1/√3. ಈಗ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ √3 - 1 ಡಿವೈಡೆಡ್ ಬೈ √3 + 1 ಆಗುತ್ತೆ. ಇದನ್ನು ನೀವು ಇದೇ ಫಾರ್ಮ್ನಲ್ಲಿ ಬೇಕಾದರೂ ಇಟ್ಕೋಬಹುದು, ನೆನ್ಪಿಟ್ಕೊಳ್ಳೋಕೆ ಸುಲಭ ಆಗುತ್ತೆ ಅಂತ. ಇಲ್ಲ ಅಂತಂದರೆ ಇದನ್ನು ರ್ಯಾಷನಲೈಸ್ ಮಾಡೋಣ. ರ್ಯಾಷನಲೈಸ್ ಮಾಡೋದಂದರೆ ಡಿನಾಮಿನೇಟರ್ಲಿ √3 + 1 ಇದೆಯಲ್ವಾ, ಅದಕ್ಕೆ √3 - 1ಇಂದ ಗುಣಿಸಿ ಮತ್ತೆ ಭಾಗಿಸೋಣ. ಆವಾಗ ನಮ್ಮ ಉತ್ತರ tan 15 = 2 - √3 ಬರುತ್ತೆ. ನೋಡಿ ಮಕ್ಕಳೇ, ನೀವು ಈ ಫಾರ್ಮ್ನಲ್ಲಾದ್ರೂ ನೆನ್ಪಿಟ್ಕೊಳ್ಬಹುದು, ಅಥವಾ 2 - √3 ಅಂತನಾದರೂ ನೆನ್ಪಿಟ್ಕೋಬಹುದು. ಹೇಗೆ ನೆನ್ಪಿಟ್ಕೊಂಡ್ರೂ ನಡೆಯುತ್ತೆ. ಈಗ cot 15 ಮತ್ತು cot 15 ನನಗೆ ಅದನ್ನೆಲ್ಲ ತೋರಿಸ್ತಾ ಇಲ್ಲ. cot 15ನ ಅಷ್ಟೇ, ನೀವು ಟ್ಯಾನ್ದು ರೆಸಿಪ್ರೋಕಲ್ ತಗೊಳ್ಳಿ, ಇದ್ರದ್ದು ರೆಸಿಪ್ರೋಕಲ್ ತಗೊಳ್ಳಿ, ಇಲ್ಲ ಇದ್ರದ್ದು ರೆಸಿಪ್ರೋಕಲ್ ತಗೊಳ್ಳಿ. ಇದು ರೆಸಿಪ್ರೋಕಲ್ ತಗೊಂಡ್ರೆ ಸುಲಭ ಆಗುತ್ತೆ. ಅಂದರೆ √3 + 1 ಡಿವೈಡೆಡ್ ಬೈ √3 - 1 ಆಗುತ್ತೆ cot 15. ಅದನ್ನು ರ್ಯಾಷನಲೈಸ್ ಮಾಡಿದಾಗ ನಿಮ್ಗೆ ಈ ರೀತಿ ಬರುತ್ತೆ.
ಈಗ ಸೆಕೆಂಡ್ 15 ಅನ್ನು ಅಷ್ಟೇ ಕಾಸ್ 15 ತಗೊಂಡು ಅದರದ್ದು ರೆಸಿಪ್ರೋಕಲ್ ತಗೊಳ್ಳಿ. ಮತ್ತೆ ರ್ಯಾಷನಲೈಸ್ ಮಾಡಬೇಕಾ ಬೇಡವಾ ನೀವು ಸಂದರ್ಭಕ್ಕೆ ತಕ್ಕನಂಗೆ ನೋಡಿ ಡಿಸೈಡ್ ಮಾಡಬಹುದು. ರ್ಯಾಷನಲೈಸ್ ಮಾಡಿದ್ರೆ √6 - √2 ಬರುತ್ತೆ. ಕೊಸಿಕೆಂಡ್ 15 ಅಷ್ಟೇ ಸೈನ್ 15ನ ರೆಸಿಪ್ರೋಕಲ್ ತಗೋಬೇಕು, ಯಾಕೆಂದರೆ ಕೊಸಿಕೆಂಡ್ 15 = 1/sin 15 ಆಗಿರೋದ್ರಿಂದ. ಈಗ ಸೈನ್ 75 ಮಾಡೋಣ. ಸೈನ್ 75ನ ನೋಡಿ ಎರಡು ರೀತಿ ಬರ್ಕೋಬಹುದು. ಮತ್ತೆ ಸೈನ್ 45 + 30 ಅಂತ ಬರೀಬಹುದು, ಅಥವಾ ಸೈನ್ ಆಫ್ 90 - 15 ಅಂತಾನು ಬರ್ಕೋಬಹುದು. ಮತ್ತೆ ಈಗ ಸೈನ್ ಆಫ್ x + y ಫಾರ್ಮುಲಾ ಅಪ್ಲೈ ಮಾಡೋಣ. ಸೈನ್ x × ಕಾಸ್ y ಪ್ಲಸ್ ಕಾಸ್ x × ಸೈನ್ y ಆಗುತ್ತೆ. ಅಂದರೆ ಸೈನ್ 45 × ಕಾಸ್ 30 ಪ್ಲಸ್ ಕಾಸ್ 45 × ಸೈನ್ 30. ಈಗ ಇದಕ್ಕೆ ವ್ಯಾಲ್ಯೂವನ್ನು ಬರೆಯೋಣ. 1/√2 × √3/2 ಪ್ಲಸ್ 1/√2 × 1/2. ಮತ್ತೆ ಸೈನ್ 75 is √3 + 1/2√2. ಮಕ್ಕಳೇ ನೋಡಿ, ನೀವು ಇಲ್ಲಿ ಗಮನ ಕೊಡಿ. ಸೈನ್ 75 ನಮಗೆ ಯಾವುದು ಬಂದಿದೆ? ಕಾಸ್ 15ನ ವ್ಯಾಲ್ಯೂ ಬಂದಿದೆ ನಮಗೆ. √3 + 1/2√2 ಏನಿತ್ತು ಅದು ಕಾಸ್ 15ನ ವ್ಯಾಲ್ಯೂ. ಕಾಸ್ 75 ನೋಡಿದ್ರೆ ಕಾಸ್ ಆಫ್ 45 + 30 ಅಂತ ಬರ್ಕೋಬಹುದು. ಮತ್ತು ಇದನ್ನು 90 - 15 ಅಂತಲೂ ಬರ್ಕೋಬಹುದಾಗಿತ್ತು. ಈಗ ಕಾಸ್ ಆಫ್ x + y ಫಾರ್ಮುಲಾ ಹಾಕಿದ್ರೆ ಕಾಸ್ x × ಕಾಸ್ y ಮೈನಸ್ ಸೈನ್ x × ಸೈನ್ y ಆಗುತ್ತೆ. ಕಾಸ್ 45 × ಕಾಸ್ 30 ಮೈನಸ್ ಸೈನ್ 45 × ಸೈನ್ 30 ಆಯಿತು. ಈಗ ಅದಕ್ಕೆ ವ್ಯಾಲ್ಯೂವನ್ನೇ ಬರೆಯೋಣ. ಕಾಸ್ 45 1/√2, ಕಾಸ್ 30 √3/2 ಆಯಿತು. ಸೈನ್ 45 1/√2, ಸೈನ್ 30 ಹಾಫ್ ಆಯಿತು. ಮತ್ತೆ ಡಿನಾಮಿನೇಟರ್ 2√2ನೇ ಆಗಿರೋದ್ರಿಂದ ಕಾಸ್ 75 is √3 - 1/2√2. ಇದೇನು ಸೈನ್ 15ನ ವ್ಯಾಲ್ಯೂ. ಇದು ಕಾಂಪ್ಲಿಮೆಂಟರಿ ಆಂಗಲ್ ಆಗತ್ತೆ. 15 + 75 ಏನು 90 ಡಿಗ್ರಿಗಳಾಗತ್ತೆ. ಒಂದು ಇನ್ನೊಂದರ ಕಾಂಪ್ಲಿಮೆಂಟ್ ಆಗುತ್ತೆ ನೋಡಿ. ಈಗ ಟ್ಯಾನ್ 75 ಮಾಡೋಣ. ಟ್ಯಾನ್ 75ನ ಎರಡು ರೀತಿ ಮಾಡಬಹುದು. ಒಂದು ಟ್ಯಾನ್ ಆಫ್ 45 + 30 ಅಂತ ಬರೀಬಹುದು, ಇಲ್ಲ ಸೈನ್ 75 / ಕಾಸ್ 75 ಅಂತ ಮಾಡಿಕೊಂಡ್ರೂ ಆಗುತ್ತೆ. ಮತ್ತು ಟ್ಯಾನ್ ಆಫ್ x + y ಫಾರ್ಮುಲಾ ಹಾಕೋಣ. ಟ್ಯಾನ್ ಆಫ್ x + y ಈಸ್ ಟ್ಯಾನ್ x + ಟ್ಯಾನ್ y ಡಿವೈಡೆಡ್ ಬೈ 1 - ಟ್ಯಾನ್ x × ಟ್ಯಾನ್ y. ಫಾರ್ಮುಲಾ ಪ್ರಕಾರ ಟ್ಯಾನ್ 45 + ಟ್ಯಾನ್ 30 ಡಿವೈಡೆಡ್ ಬೈ 1 - ಟ್ಯಾನ್ 45 × ಟ್ಯಾನ್ 30 ಆಯಿತು. ಟ್ಯಾನ್ 45 ನ ವ್ಯಾಲ್ಯೂ 1 ಆಯಿತು, ಪ್ಲಸ್ ಟ್ಯಾನ್ 30 1/√3 1 - 1/√3 ಆಯಿತು. ಇವಾಗ ಸಿಂಪ್ಲಿಫೈ ಮಾಡಿದ್ರೆ √3 + 1/√3 - 1 ಬಂತು. ಬೇಕಂದ್ರೆ ರ್ಯಾಷನಲೈಸ್ ಮಾಡ್ಕೋಬಹುದು. √3 + 1/√3 + 1 ಅಂತ ಮಾಡಿ. ಟ್ಯಾನ್ 75ನ ವ್ಯಾಲ್ಯೂ 2 + √3, ಅದು ಕಾಟ್ 15ನ ವ್ಯಾಲ್ಯೂಗೆ ಸಮ ಆಗುತ್ತೆ. ಕಾಟ್ 75 2 - √3 ಆಗುತ್ತೆ. ನೀವು ಸಾಲ್ವ್ ಮಾಡಿದ್ರೆ ಸಿಕೆಂಡ್ 75 √6 + √2 ಆಗುತ್ತೆ. ಕೊಸಿಕೆಂಡ್ 75 √6 - √2 ಆಗುತ್ತೆ. ಮಕ್ಕಳೇ, ನಾನು ಈ ರೀತಿ ರ್ಯಾಷನಲೈಸ್ ಮಾಡಿ ಫೈನಲ್ ಉತ್ತರವನ್ನು ಹೇಳ್ತಾ ಇದ್ದೀನಿ. ಇಲ್ಲಾಂದರೆ ನೀವು ರೆಸಿಪ್ರೋಕಲ್ ಹಾಗೆ ಬರೆದು ಇಡಬಹುದು. ಸಿಕೆಂಡ್ಗೆ ಕಾಸ್ 75ನ ರೆಸಿಪ್ರೋಕಲ್ ಬರೆದು ಇಡಬಹುದು. ಕೊಸಿಕೆಂಡ್ 75ಗೆ ಸೈನ್ 75ನ ರೆಸಿಪ್ರೋಕಲ್ ಬರೆದು ಇಡಬಹುದು. ಈಗ ಸೈನ್ 105 ಮಾಡೋಣ. ಸೈನ್ 105ನ್ನು ಹೇಗೆ ಬರೀಬಹುದು? 90 + 15 ಅಂತ ಬರೀಬಹುದು ಅಲ್ವಾ 105ನ್ನು. ಸೊ ಸೈನ್ ಆಫ್ 90 + 15 ಆಯಿತು. ಇಲ್ಲಿ 90 ಬಂತು. ಅಲೈಡ್ ಆ್ಯಂಗಲ್ ಫಾರ್ಮುಲಾ ಹಿಂದಿನ ವಿಡಿಯೋನಲ್ಲಿ ನಾವು ಕಲ್ತ್ಕೊಂಡಿದ್ವಿ. 90 + ಒಂದು ಅಕ್ಯೂಟ್ ಆ್ಯಂಗಲ್ ಬಂದ ತಕ್ಷಣ ಆ್ಯಂಗಲ್ ಯಾವ ಕ್ವಾಡ್ರೆಂಟಲ್ಲಿದೆ ಅಂತ ನೋಡಬೇಕು. ಇದು ಎರಡನೇ ಕ್ವಾಡ್ರೆಂಟ್ನಲ್ಲಿದೆ. 105 ಡಿಗ್ರಿ ಎರಡನೇ ಕ್ವಾಡ್ರೆಂಟ್ನಲ್ಲಿ ಬರುತ್ತೆ. ಎರಡನೇ ಕ್ವಾಡ್ರೆಂಟ್ನಲ್ಲಿ ಸೈನ್ ಫಂಕ್ಷನು ಪಾಸಿಟಿವ್ ಆಗುತ್ತೆ. ಅದಕ್ಕೆ ಇಲ್ಲಿ ನಾವು ನೆಗೆಟಿವ್ ಸೈನನ್ನು ತಗೊಂಡಿಲ್ಲ, ಪ್ಲಸ್ ಅಂತಾಗುತ್ತೆ. ಮತ್ತು 90 ಮುಖಾಂತರ ಎಕ್ಸ್ಪ್ರೆಸ್ ಮಾಡಿದ ತಕ್ಷಣ ಟ್ರಿಗ್ನೋಮೆಟ್ರಿಕ್ ಫಂಕ್ಷನು ಕೋ ಫಂಕ್ಷನ್ಗೆ ಬದಲಾಗುತ್ತೆ. ಆವಾಗ ಕಾಸ್ 15 ಆಯಿತು. ಕಾಸ್ 15ನ ವ್ಯಾಲ್ಯೂ ನಮ್ಗೆ ಈಗಾಗಲೇ ಗೊತ್ತು. √3 + 1/2√2. ಸೈನ್ ಆಫ್ 105 ಏನು √3 + 1/2√2 ಆಯಿತು. ಈಗ ಕಾಸ್ 105 ಹೆಂಗೆ ಬರಿಬೇಕು? ಕಾಸ್ 105ನ್ನು ಕಾಸ್ ಆಫ್ 90 + 15 ಡಿಗ್ರೀಸ್ ಅಂತ ಬರ್ಕೊಂಡು ಆ್ಯಂಗಲ್ ಎರಡನೇ ಕ್ವಾಡ್ರೆಂಟ್ನಲ್ಲಿದೆ. ಕಾಸ್ ಫಂಕ್ಷನು ಎರಡನೇ ಕ್ವಾಡ್ರೆಂಟ್ನಲ್ಲಿ ನೆಗೆಟಿವ್. ASTC ರೂಲ್ ಪ್ರಕಾರ ಎರಡನೇ ಕ್ವಾಡ್ರೆಂಟ್ನಲ್ಲಿ ಕಾಸ್ ಫಂಕ್ಷನು ನೆಗೆಟಿವ್ ಆಗಿರೋದ್ರಿಂದ ಮೈನಸ್ ಸೈನನ್ನು ಬರೆದಿದ್ದೀನಿ. ಮತ್ತು ಇಲ್ಲಿ 90 + 15 ಅಂತ ಎಕ್ಸ್ಪ್ರೆಸ್ ಮಾಡಿರೋದ್ರಿಂದ ಕಾಸ್ ಫಂಕ್ಷನು ಸೈನ್ ಫಂಕ್ಷನ್ಗೆ ಬದಲಾಗುತ್ತೆ. ಅವಾಗ ಏನು ಬರಿಬೇಕು? ಮೈನಸ್ ಸೈನ್ 15 ಅಂತ ಬರಬೇಕು. ಸೈನ್ 15ನ ವ್ಯಾಲ್ಯೂ
ಮೈನಸ್ ಹಾಗೆ ಉಳಿಸ್ಕೊಂಡು √3 - 1/2 √2 ಆಗುತ್ತೆ. ಇದು ಕಾಸ್ 105ನ ವ್ಯಾಲ್ಯೂ. ಟ್ಯಾನ್ 105ಗೆ ನೀವು ಬೇಕಾದ್ರೆ ಸೈನ್ 105 ಡಿವೈಡೆಡ್ ಬೈ ಕಾಸ್ 105ರ ವ್ಯಾಲ್ಯೂವನ್ನ ಬರೆದು ಇಲ್ಲಿ ಬರೀಬಹುದು, ಇಲ್ಲ ಟ್ಯಾನ್ 90 + 15 ಅಂತ ಬರೀಬಹುದು. ಅವಾಗ ಏನಾಯ್ತು, ಟ್ಯಾನ್ ಫಂಕ್ಷನ್ ಎರಡನೇ ಕ್ವಾಡ್ರೆಂಟ್ ನಲ್ಲಿ ನೆಗೆಟಿವ್ ಆಗುತ್ತೆ, ಅದಕ್ಕೆ ಮೈನಸ್ ಸೈನ್ ಬಂತು. ಮತ್ತೆ 90 ಮುಖಾಂತರ ಎಕ್ಸ್ಪ್ರೆಸ್ ಮಾಡಿರೋದ್ರಿಂದ ಟ್ಯಾನ್ ತನ್ನ ಕೋ ಫಂಕ್ಷನ್ಗೆ ಬದಲಾಗುತ್ತೆ, ಅದಕ್ಕೆ -cot 15 ಆಯಿತು. -cot 15 ಅಂದರೆ -2 + √3 ಆಗುತ್ತೆ. ಏನಾಗುತ್ತೆ, ಇಲ್ಲಿಂದಾನೇ ಡೈರೆಕ್ಟಾಗಿ ಬರ್ಕೋಬಹುದು. ಅವಾಗ √3 + 1/√3 - 1 ಆಗುತ್ತೆ ವಿತ್ ನೆಗೆಟಿವ್ ಸೈನ್. ಟ್ಯಾನ್ ಆಫ್ x + y ಅನ್ನು ಉಪಯೋಗಿಸಿ ಇನ್ನೊಂದು ಫಾರ್ಮುಲಾವನ್ನು ತಿಳ್ಕೊಳ್ಳೋಣ. ಇದನ್ನ ನೀವು ಸಾಕಷ್ಟು ಕಡೆ ಉಪಯೋಗಿಸ್ತೀರಾ, ಸೆಕೆಂಡ್ PUC ನಲ್ಲಿ ತುಂಬಾ ಕಡೆ ಉಪಯೋಗಿಸ್ತೀರಾ. ಇಲ್ಲಿ x + y ಅಂತ ಇದೆಯಲ್ಲ, ಇದರಲ್ಲಿ ಒಂದು ಆಂಗಲ್ π/4 ಅಂದ್ರೆ 45 ಡಿಗ್ರಿಗಳಾದ್ರೆ ನಮ್ಮ ಫಾರ್ಮುಲಾ ಏನಾಗುತ್ತೆ ಅಂತ ನೋಡೋಣ. x ಜಾಗದಲ್ಲಿ ಇದನ್ನ ಬರೆದಿದ್ದೀನಿ, y ಇರೋ ಜಾಗದಲ್ಲಿ x ಅನ್ನ ಬರೆದಿದ್ದೀನಿ. ಟ್ಯಾನ್ ಆಫ್ π/4 + x ನೋಡಿ ಏನಾಗುತ್ತೆ, ಇದು ಅದರ ಫಾರ್ಮುಲಾ. ಇವಾಗ ಟ್ಯಾನ್ π/4 1 ಆಯ್ತು ಪ್ಲಸ್ ಟ್ಯಾನ್ x ಆಯ್ತು ಅಲ್ವಾ. 1 - ಟ್ಯಾನ್ x ಇಂಟು ಟ್ಯಾನ್ y. 1 - ಟ್ಯಾನ್ π/4 ಏನೋ 1 ಆಗಿದೆ, ಅದಕ್ಕೆ ಟ್ಯಾನ್ x ಬರುತ್ತೆ. 1 + ಟ್ಯಾನ್ x/1 - ಟ್ಯಾನ್ x ಬರುತ್ತೆ. ಡೈರೆಕ್ಟ್ ಫಾರ್ಮುಲಾಗ ಅಪ್ಲೈ ಮಾಡಿದೀವಿ ಅಷ್ಟೇ. ಇಲ್ಲಿ ಟ್ಯಾನ್ 45ನ ವ್ಯಾಲ್ಯೂ 1 ಆಗಿರೋದ್ರಿಂದ, ಅಂದ್ರೆ ಟ್ಯಾನ್ π/4ನ ವ್ಯಾಲ್ಯೂ 1 ಆಗಿರೋದ್ರಿಂದ ಇಲ್ಲಿ ನಮಗೆ 1 + ಟ್ಯಾನ್ x/1 - ಟ್ಯಾನ್ x ಬರುತ್ತೆ. ಇಲ್ಲಿ ಪ್ಲಸ್ ಇದ್ದಾಗ ನ್ಯೂಮರೇಟರ್ ಅಲ್ಲಿ ಪ್ಲಸ್ ಬರುತ್ತೆ, ಡಿನಾಮಿನೇಟರ್ ಅಲ್ಲಿ ನೆಗೆಟಿವ್ ಸೈನ್ ಬರುತ್ತೆ. ಈಗ ಇದೇ ಟ್ಯಾನ್ ಆಫ್ π/4 + x ನ ಇನ್ನೊಂದು ಫಾರ್ಮುಲಾ ಇದೆ, ಕಾಸ್ x ಅಂಡ್ ಸೈನ್ x ಮುಖಾಂತರ ಎಕ್ಸ್ಪ್ರೆಸ್ ಆಗಿರೋದು. ಅದೇನು ಅಂತ ನೋಡೋಣ. ಇಲ್ಲಿ ಟ್ಯಾನ್ x ಗೆ ಸೈನ್ x/ಕಾಸ್ x ಅಂತ ಬರೆದಾಗ ಏನಾಯ್ತು, ಇಲ್ಲಿ 1 + ಸೈನ್ x/ಕಾಸ್ x ಡಿವೈಡೆಡ್ ಬೈ 1 - ಸೈನ್ x/ಕಾಸ್ x ಆಯ್ತು. ಈಗ ಇದಕ್ಕೆ LCM ತಗೊಳ್ಳೋಣ. LCM ತಗೊಂಡ್ರೆ ಏನಾಯ್ತು, ಕಾಸ್ x + ಸೈನ್ x ನ್ಯೂಮರೇಟರ್ ಅಲ್ಲಿ ಡಿವೈಡೆಡ್ ಬೈ ಕಾಸ್ x ಹೋಲ್ ಡಿವೈಡೆಡ್ ಬೈ ಕಾಸ್ x - ಸೈನ್ x/ಕಾಸ್ x ಆಯ್ತು. ಅಂದ್ರೆ ಕಾಸ್ x ಮತ್ತೆ ಕಾಸ್ x ಡಿನಾಮಿನೇಟರ್ ಅಲ್ಲಿ ಎರಡೂ ಕ್ಯಾನ್ಸಲ್ ಆಗ್ಬಿಟ್ಟು ನಮಗೇನು ಉತ್ತರ ಬರುತ್ತೆ, ಕಾಸ್ x + ಸೈನ್ x ಹೋಲ್ ಡಿವೈಡೆಡ್ ಬೈ ಕಾಸ್ x - ಸೈನ್ x ಅಂತ ಬರುತ್ತೆ. ಇಲ್ಲಿ ಯಾವ ಸೈನ್ಗಳಿತ್ತಲ್ಲ ಅದೇ ಸೈನ್ ಬರುತ್ತೆ. ಟ್ಯಾನ್ ಆಫ್ π/4 + x ಏನಾಗುತ್ತೆ, ಕಾಸ್ x + ಸೈನ್ x ಡಿವೈಡೆಡ್ ಬೈ ಕಾಸ್ x - ಸೈನ್ x. ಕೆಲವು ಸಲ ಈ ಫಾರ್ಮುಲಾವನ್ನು ನೀವು ಉಪಯೋಗಿಸ್ತೀರಾ. ಟ್ಯಾನ್ π/4 + ಇದ್ದಾಗ ನಮ್ಮ ಉತ್ತರ ಕಾಸ್ ಮತ್ತೆ ಸೈನ್ ನಲ್ಲಿ ಬೇಕಾದಾಗ ನಾವು ಈ ಫಾರ್ಮುಲಾವನ್ನು ಉಪಯೋಗಿಸ್ತೀವಿ, ಟ್ಯಾನ್ ಅಲ್ಲಿ ಬೇಕಾದಾಗ ಈ ಫಾರ್ಮುಲಾವನ್ನು ಉಪಯೋಗಿಸ್ತೀವಿ. ಅಂದರೆ ಮಕ್ಕಳೇ, ನೀವಿಲ್ಲಿ ಎಲ್ಲ ರೀತಿಯ ಫಾರ್ಮುಲಾ ಎಲ್ಲ ಫಾರ್ಮ್ಗಳನ್ನು ತಿಳ್ಕೊಂಡಿದ್ರೆ ನಿಮಗೆ ಲೆಕ್ಕ ಮಾಡಬೇಕಾದಾಗ ಯಾವ ಸಂದರ್ಭಕ್ಕೆ ಯಾವ ಫಾರ್ಮುಲಾ ಉಪಯೋಗಿಸ್ಬೇಕು ಅಂತ ತಕ್ಷಣ ಗೊತ್ತಾಗ್ಬಿಡುತ್ತೆ. ಈಗ ಇದರದ್ದು ಇನ್ನೊಂದು ಫಾರ್ಮ್ ನೋಡೋಣ. ಅಂದರೆ ಟ್ಯಾನ್ ಆಫ್ π/4 - x ಬಂದರೆ ಹೇಗಾಗತ್ತೆ ಅಂತ. ಅವಾಗೇನು, ಟ್ಯಾನ್ ಆಫ್ x - y ಫಾರ್ಮುಲಾ ಹಾಕಬೇಕು. ಟ್ಯಾನ್ π/4 ಅಂದರೆ 1 ಆಯಿತು ಮೈನಸ್ ಟ್ಯಾನ್ x/1 + ಟ್ಯಾನ್ x ಬಂತು. ಟ್ಯಾನ್ π/4 1 ಆಗಿರೋದ್ರಿಂದ ಟ್ಯಾನ್ π/4 ಬಂದಿರೋ ಕಡೆ ಎಲ್ಲ 1 ಬಂದ್ಬಿಟ್ಟು ನಮ್ಮ ಫಾರ್ಮುಲಾ ಈ ರೀತಿ ಆಗುತ್ತೆ. ಇಲ್ಲಿ ನೆಗೆಟಿವ್ ಸೈನ್ ಇದ್ದಾಗ ಇದು ನೆಗೆಟಿವ್ ಆಗುತ್ತೆ, ಇಲ್ಲಿ ಕೆಳಗಡೆ ಪಾಸಿಟಿವ್ ಆಗುತ್ತೆ. ಈಗ ಇದೇ ಟ್ಯಾನ್ π/4 - x ನ ಕಾಸ್ x ಸೈನ್ x ಮುಖಾಂತರ ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಇಲ್ಲಿ ಏನ್ ಮಾಡಿದ್ವಲ್ಲ ಅದನ್ನೇ ಮಾಡ್ತೀವಿ, ಸೈನ್ ಮಾತ್ರ ಅದಲ್ಲಿ ಬದಲಾಗುತ್ತೆ. ನಾನು ಡೈರೆಕ್ಟ್ ಆಗಿ ಬರ್ದಿದ್ದೀನಿ, ಕಾಸ್ x - ಸೈನ್ x ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ನೆಗೆಟಿವ್ ಸೈನ್ ಇರೋದ್ರಿಂದ ಟ್ಯಾನ್ π/4 - x ಏನಾಗುತ್ತೆ, ಕಾಸ್ x - ಸೈನ್ x ಬೈ ಕಾಸ್ x ಪ್ಲಸ್ ಸೈನ್ x ಆಗುತ್ತೆ. ಒಂದೇ ಒಂದು ತಿಳ್ಕೊಬೇಕು, ಟ್ಯಾನ್ ಆಫ್ π/4 + x ಅಥವಾ ಟ್ಯಾನ್ ಆಫ್ x + y ತಿಳ್ಕೊಂಡ್ರು ಇಲ್ಲಿ ಹಿಂಗೆ ಬಂದಾಗ ಹಿಂಗೆ ಡೈರೆಕ್ಟಾಗಿ ನೀವು ಈ ರೀತಿ ಬರ್ಕೊಂಡು ಬಿಡ್ಬೋದು. ಆದರೆ ಈ ರೀತಿ ಬರೀಬಹುದು, ಹಿಂಗಾಗತ್ತೆ ಅಂತ ನಿಮಗೆ ಗೊತ್ತಿದ್ರೆ ಮಾತ್ರ ಮಾಡೋಕ್ಕೆ ಸಾಧ್ಯ. ಅದಕ್ಕೆ ನೀವು ಇದನ್ನು ಒಂದ್ಸಲ ಕೂತ್ಕೊಂಡು ನೀವೇ ಇದನ್ನು ಸಾಲ್ವ್ ಮಾಡಿ ತಿಳ್ಕೊಳ್ಳಿ. ಇಲ್ಲಿ ನಾನು ಮಾಡಿ ತೋರಿಸಿದಾಗ ತುಂಬ ಸುಲಭ ಅನ್ಸುತ್ತೆ, ಇದಾ ಮಾಡ್ಬೋದು ಅಂತ ಅನ್ಸುತ್ತೆ. ಆದರೆ ನಾವು ಮಾಡೋಕ್ಕೆ ಹೋದಾಗ ಅಥವಾ ನೀವು ಮಾಡೋಕ್ಕೆ ಹೋದಾಗ ಎಲ್ಲೋ ಒಂದು ಕಡೆ ತಪ್ಪಾಗುತ್ತೆ, ಎಲ್ಲ ಸಿಕ್ಕಾಕೊಂಡ್ಬಿಡುತ್ತೆ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಇದನ್ನು ನೋಡಿಬಿಟ್ಟು ನೀವೇ ಕೂತ್ಕೊಂಡು ಸಾಲ್ವ್ ಮಾಡಿ, ಅವಾಗ ನಿಮಗೆ ಚೆನ್ನಾಗಿ ಬರುತ್ತೆ. ಈಗ ಮುಂದಿನ ಫಾರ್ಮುಲಾ ಸೈನ್ ಆಫ್ a + b ಇಂಟು ಸೈನ್ ಆಫ್ a - b. ಇದಕ್ಕೆ ಎರಡು ರೀತಿ ಬರುತ್ತೆ. ಒಂದು ಇನ್ ಟರ್ಮ್ಸ್ ಆಫ್ ಸೈನ್ ಫಂಕ್ಷನ್ನು, ಇನ್ನೊಂದು ಇನ್ ಟರ್ಮ್ಸ್ ಆಫ್ ಕಾಸ್ ಫಂಕ್ಷನ್ನು. ಮಾಡೋಣ. ಈಗ ಸೈನ್ ಆಫ್ a + b ಫಾರ್ಮುಲಾ ಹಾಕೋಣ. ಸೈನ್ a ಕಾಸ್ b ಪ್ಲಸ್ ಕಾಸ್ a ಸೈನ್ b ಇಂಟು ಸೈನ್ ಆಫ್ a - b. ಅದೇನಾಗುತ್ತೆ, ಸೈನ್ a ಕಾಸ್ b ಮೈನಸ್ ಕಾಸ್ a ಸೈನ್ b ಆಗುತ್ತೆ. ಸೈನ್ a ಕಾಸ್ b ಇಲ್ಲೂ ಇದೆ, ಇಲ್ಲೂ ಇದೆ. ಕಾಸ್ a ಸೈನ್ b ಎರಡನೇ ಟರ್ಮ್ ಎರಡೂ ಕಡೆ ಇದೆ. ಇದ್ರ ಫಾರ್ಮ್ ಅನ್ನ ನೋಡಿದ್ರೆ ನೀವು ಇದನ್ನ ಅಕಸ್ಮಾತ್ ಸೈನ್ a ಕಾಸ್ b ನ a ಅಂತ ಇಟ್ಕೊಂಡ್ರೆ, ಇದನ್ನ b ಅಂತ ಇಟ್ಕೊಂಡ್ರೆ ಯಾವ ಫಾರ್ಮಲ್ಲಿ ಇರುತ್ತೆ, a + b ಇಂಟು a - b ಫಾರ್ಮಲ್ಲಿ ಇದೆ. ಇದು ಅದಕ್ಕೆ ಉತ್ತರ ಏನು, a + b ಇಂಟು a - b ಇದ್ರೆ a² - b² ಆಗುತ್ತೆ. ಅದನ್ನೇ ನಾವಿಲ್ಲಿ ಬರೆಯೋಣ.
ಅವಾಗ ಸೈನ್ ಸ್ಕ್ವೇರ್ ಎ ಇಂಟು ಕಾಸ್ ಸ್ಕ್ವೇರ್ ಬಿ ಮೈನಸ್ ಕಾಸ್ ಸ್ಕ್ವೇರ್ ಎ ಇಂಟು ಸೈನ್ ಸ್ಕ್ವೇರ್ ಬಿ ಆಗುತ್ತೆ. ಮಕ್ಕಳೇ ಇದು ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಇದನ್ನ ಎ ಅಂತ ತಗೊಂಡು ಇದನ್ನ ಬಿ ಅಂತ ತಗೊಂಡ್ರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಆಗತ್ತೆ. ಈಗ ನೋಡಿ ಈ ಟರ್ಮ್ ಬಂದಿದೆಯಲ್ಲ, ನಮಗೆ ಉತ್ತರ ಅಕಸ್ಮಾತ್ ನಮಗೆ ಫಾರ್ಮುಲಾ ಸೈನ್ ಸ್ಕ್ವೇರ್ ಅಲ್ಲಿ ಬೇಕಾಗಿದ್ರೆ ಕಾಸ್ ಸ್ಕ್ವೇರ್ ಅನ್ನು ಏನಂತ ಬರಿಬಹುದು ನೋಡಿ, 1 ಮೈನಸ್ ಸೈನ್ ಸ್ಕ್ವೇರ್ ಅಂತ ಬರಿಬಹುದು. ಅಂದರೆ ಸೈನ್ ಸ್ಕ್ವೇರ್ ಎ ಹಾಗೆ ಇಟ್ಕೊಂಡು ಕಾಸ್ ಸ್ಕ್ವೇರ್ ಬಿಗೆ 1 ಮೈನಸ್ ಸೈನ್ ಸ್ಕ್ವೇರ್ ಬಿ ಬರಿಬಹುದು. ಮತ್ತೆ ಕಾಸ್ ಸ್ಕ್ವೇರ್ ಎಗೆ 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂತ ಬರೀಬಹುದು ಇಂಟು ಸೈನ್ ಸ್ಕ್ವೇರ್ ಬಿ ಹಾಗೆ ಉಳಿಸ್ಕೋಬೇಕು. ಅಂದರೆ ಕಾಸ್ ಟರ್ಮಲ್ಲಿ ಇರೋದನ್ನ ಸೈನ್ ಟರ್ಮ್ಗೆ ಬರ್ಕೊಂಡಿದ್ದೀವಿ. ನಮಗೆಲ್ಲ ಗೊತ್ತಿದೆಯಲ್ಲ, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ಅದನ್ನು ಉಪಯೋಗಿಸಿ ಕಾಸ್ ಸ್ಕ್ವೇರ್ ಬಿ ಮತ್ತೆ ಕಾಸ್ ಸ್ಕ್ವೇರ್ ಎಗೆ ಇನ್ ಟರ್ಮ್ಸ್ ಆಫ್ ಸೈನ್ ಬರ್ಕೊಂಡಿದ್ದೀವಿ. ಈಗ ಇದನ್ನ ಗುಣಿಸೋಣ. ಗುಣಿಸಿದ್ರೆ ಏನಾಗುತ್ತೆ, ಸೈನ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಎ ಇಂಟು ಸೈನ್ ಸ್ಕ್ವೇರ್ ಬಿ ಮೈನಸ್ ಸೈನ್ ಸ್ಕ್ವೇರ್ ಬಿ, ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿ ಪ್ಲಸ್ ಸೈನ್ ಸ್ಕ್ವೇರ್ ಎ ಇಂಟು ಸೈನ್ ಸ್ಕ್ವೇರ್ ಬಿ ಆಗುತ್ತೆ. ಇಲ್ಲಿ ನೋಡಿ ಮೈನಸ್ ಸೈನ್ ಸ್ಕ್ವೇರ್ ಎ ಇಂಟು ಸೈನ್ ಸ್ಕ್ವೇರ್ ಬಿ ಪ್ಲಸ್ ಸೈನ್ ಸ್ಕ್ವೇರ್ ಎ ಇಂಟು ಸೈನ್ ಸ್ಕ್ವೇರ್ ಬಿ ಕ್ಯಾನ್ಸಲ್ ಆಗುತ್ತೆ. ನಮ್ಗೇನು ಬರುತ್ತೆ, ಸೈನ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಬಿ ಬರುತ್ತೆ. ಅಂದರೆ ಸೈನ್ ಆಫ್ ಎ ಪ್ಲಸ್ ಬಿ ಇಂಟು ಸೈನ್ ಆಫ್ ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಸೈನ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಬಿ ಆಗುತ್ತೆ. ಇದು ನಮಗೆ ಬರೋ ಉತ್ತರ ಸೈನ್ ಫಂಕ್ಷನ್ ಮುಖಾಂತರ ಎಕ್ಸ್ಪ್ರೆಸ್ ಮಾಡಿದ್ರೆ. ಇದನ್ನೇ ಕಾಸ್ ಫಂಕ್ಷನ್ ಮುಖಾಂತರ ಎಕ್ಸ್ಪ್ರೆಸ್ ಮಾಡಬೇಕು ಅಂತಿದ್ರೆ ಈ ಹಂತದಲ್ಲಿ ಕಾಸ್ ಸ್ಕ್ವೇರ್ ಬಿಗೆ ಸಬ್ಸ್ಟಿಟ್ಯೂಟ್ ಮಾಡೋ ಬದಲು ಸೈನ್ ಸ್ಕ್ವೇರ್ ಎಗೆ ಸಬ್ಸ್ಟಿಟ್ಯೂಟ್ ಮಾಡಿದರೆ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತ ಮಾಡಿ ಇಲ್ಲಿ 1 ಮೈನಸ್ ಕಾಸ್ ಸ್ಕ್ವೇರ್ ಬಿ ಅಂತ ಮಾಡಿದರೆ ನಮ್ಗೆ ಡೈರೆಕ್ಟ್ ಇದು ಉತ್ತರ ಬರ್ತಿತ್ತು. ಈಗ ಇದನ್ನು ಮಾಡಾಕ್ಬಿಟ್ಟಿದೆಯಲ್ಲ, ಈಗ ಇದ್ರ ಮುಂದೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೈನ್ ಸ್ಕ್ವೇರ್ ಎಗೆ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಬರೆಯೋಣ, ಸೈನ್ ಸ್ಕ್ವೇರ್ ಬಿಗೆ 1 ಮೈನಸ್ ಕಾಸ್ ಸ್ಕ್ವೇರ್ ಬಿ. ಇಲ್ಲಿ ಸಿಂಪ್ಲಿಫೈ ಮಾಡಿದ್ರೆ +1 -1 ಕ್ಯಾನ್ಸಲ್ ಆಗಿ ಕಾಸ್ ಸ್ಕ್ವೇರ್ ಬಿ ಮೈನಸ್ ಕಾಸ್ ಸ್ಕ್ವೇರ್ ಎ ಬರುತ್ತೆ. ಆಮೇಲೆ ಇನ್ನೊಂದು ಫಾರ್ಮುಲಾ ಏನು, ಕಾಸ್ ಆಫ್ ಎ ಪ್ಲಸ್ ಬಿ ಇಂಟು ಕಾಸ್ ಆಫ್ ಎ ಮೈನಸ್ ಬಿ. ಇಲ್ಲಿ ಸೈನ್ ಆಫ್ ಎ ಪ್ಲಸ್ ಬಿ ಇಂಟು ಸೈನ್ ಆಫ್ ಎ ಮೈನಸ್ ಬಿ ಮಾಡಿದ್ವಿ. ಈಗ ಕಾಸ್ ಆಫ್ ಎ ಪ್ಲಸ್ ಬಿ ಇಂಟು ಕಾಸ್ ಆಫ್ ಎ ಮೈನಸ್ ಬಿ ಮಾಡ್ತೀವಿ. ಇದನ್ನು ಇದೇ ರೀತಿ ಮಾಡೋದು ನಾನು ಇಲ್ಲಿ ತೋರಿಸ್ತಾ ಇಲ್ಲ, ಇದು ನಿಮಗೆ ಹೋಮ್ವರ್ಕ್. ಇದನ್ನ ನೀವು ಮಾಡಬೇಕು. ಸೇಮ್ ಲಾಜಿಕ್ ಉಪಯೋಗಿಸ್ತೀವಿ, ಆದರೆ ಇಲ್ಲಿ ಒಂದು ಟರ್ಮ್ ಸೈನು ಇನ್ನೊಂದು ಟರ್ಮ್ ಕಾಸ್ ಇರುತ್ತೆ, ಇಲ್ಲಿ ಒಂದು ಟರ್ಮ್ ಕಾಸು ಇನ್ನೊಂದು ಟರ್ಮ್ ಸೈನ್ ಇರುತ್ತೆ ಅಷ್ಟೇ. ಮಕ್ಕಳೇ ಇಲ್ಲಿ ಫಾರ್ಮುಲಾ ಎಲ್ಲ ಲಿಸ್ಟ್ ಮಾಡಿದ್ದೀನಿ. ಇದನ್ನು ಸ್ಕ್ರೀನ್ಶಾಟ್ ತೆಕ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ವಿಡಿಯೋ ಪಾಸ್ ಮಾಡಿ ನೋಟ್ ಡೌನ್ ಮಾಡ್ಕೊಳ್ಳಿ.